ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾವುದೇ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಇವತ್ತು ಸಿಂಪಲ್ಲಾಗಿ ಹೇಗೆ ತರಕಾರಿ ಸಾರನ್ನ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಸಿಂಪಲ್, ಬೇಗನೆ ಮಾಡ್ಕೊಳ್ಬೋದು. ಮೊದಲಿಗೆ ನಾನಿಲ್ಲಿ ಒಂದು ಚಿಕ್ಕ ಕಪ್ಪಲ್ಲಿ ಬೇಳೆ ತೊಗೊಂಡಿದ್ದೀನಿ. ಅದು ತೊಳೆದಿದೆ, ಕುಕ್ಕರ್ ಒಳಗಡೆ ಹಾಕಿದ್ದೀನಿ. ಇವಾಗ 2 ಈರುಳ್ಳಿ, 3ರಿಂದ 4 ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, 2 ದೊಡ್ಡ ಟೊಮ್ಯಾಟೊ, 4ರಿಂದ 5 ಬೆಳ್ಳುಳ್ಳಿ ಸಿಪ್ಪೆ ತೆಕ್ಕೊಂಡಿರೋದನ್ನು ಹಾಕಿದೆ. ಇವಾಗ 1 ಕಪ್ಗೆ 2 ಕಪ್ ನೀರು ಹಾಕ್ತಿದ್ದೀನಿ. 1 ಕಪ್ ಬೇಳೆಗೆ 2 ಕಪ್ ನೀರು, ಸ್ವಲ್ಪ ಉಪ್ಪು, ಕಲ್ಲುಪ್ಪು ಹಾಕ್ತಿದೆ. 1 ಸ್ಪೂನ್ ಸಾಂಬಾರು ಪುಡಿ, ನಿಮ್ಮ ಮನೆಯಲ್ಲಿ ಯಾವ್ದು ಸಾಂಬಾರು ಪುಡಿ ಇರುತ್ತೆ ಆ ಸಾಂಬಾರು ಪುಡಿನ ಹಾಕ್ಕೊಳ್ಳಿ. 2 ಚಮಚ ಎಣ್ಣೆ, 3ರಿಂದ 4 ವಿಷಲ್ ಕೂಗಿಸ್ಕೊಳ್ಳಿ. ಇವಾಗ ಚೆನ್ನಾಗಿ ಬೆಂದಿದೆ ಅಲ್ವಾ, ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಡೈರೆಕ್ಟಾಗಿ ಕುಕ್ಕರಲ್ಲೇ ಸ್ಮ್ಯಾಶ್ ಮಾಡ್ತಿದ್ದೀನಿ, ಸಪ್ರೇಟಾಗಿ ನಾನೇನು ತೆಕ್ಕೊಳ್ತಾ ಇಲ್ಲ. ಇವೆಲ್ಲನೂ ಸ್ಮ್ಯಾಶ್ ಮಾಡ್ಕೊಂಡಿದೆ. ಇದಕ್ಕೆ ನಾನು ಒಗ್ಗರಣೆ ಕೊಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಕಾಯಿಸ್ಕೊಳ್ಬೇಕು. ಅದಕ್ಕೆ 1 ಸ್ಪೂನ್ ಸಾಸಿವೆ, ಕರಿಬೇವು, ಇಂಗು. ಸೊ ಒಗ್ಗರಣೆನ ಸಾಂಬಾರು ಒಳಗಡೆ ಹಾಕಬೇಕು. ನಿಮಗೆ ಬೆಳ್ಳುಳ್ಳಿ ಸಹ ಬೇಕು ಅಂದ್ರೂ ಒಗ್ಗರಣೆಗೆ ಹಾಕ್ಕೊಳ್ಳಿ. ನಾನು ಆಲ್ರೆಡಿ ಸಾಂಬಾರಲ್ಲಿ ಹಾಕಿದೆ, ಮತ್ತು ನಾನಿಲ್ಲಿ ಹಾಕ್ಕೊಂಡಿಲ್ಲ. ನಿಮಗೆ ಬೇಕಂದರೆ ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ಇವಾಗ ನಾನು ಎಲ್ಲ ತರಕಾರಿನೂ ಹಾಕಿದ್ದೀನಿ. ನಾನಿಲ್ಲಿ ತೊಗೊಂಡಿರೋದು ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು, ಕ್ಯಾಪ್ಸಿಕಮ್ಮು, ಆಲೂಗಡ್ಡೆ ತೊಗೊಂಡಿದ್ದೀನಿ. ಸೊ ಅದನ್ನು ಒಂದು 5-10 ನಿಮಿಷ ಬೇಯಿಸಬೇಕು. 15 ಮಿನಿಟ್ಸ್ ಬೇಯಿಸಿದ ಮೇಲೆ ಸಾಂಬಾರು ರೆಡಿ ಆಗುತ್ತೆ. ಸೊ ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಸಾಂಬಾರು ಹಾಕ್ಕೊಂಡು ಸ್ವಲ್ಪ ಉಪ್ಪಿನಕಾಯಿ ಮತ್ತು ತುಪ್ಪ ಹಾಕ್ಕೊಂಡು ತಿಂತಿದ್ದರೆ ತುಂಬ ಚೆನ್ನಾಗಿರುತ್ತೆ. ನೋಡೋದಲ್ಲ ಹೇಗೆ ಮಾಡೋದು ಅಂತ. ಬೇಗ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗುತ್ತೆ. ಒಂದು 15-20 ಮಿನಿಟ್ಸಲ್ಲೆಲ್ಲ ಸಾಂಬಾರು ಆಗೋಗ್ಬಿಡುತ್ತೆ. ಈಸಿನೂ ಇದೆ, ಸೊ ಮಾಡ್ಕೊಳ್ಬೋದು. ಸೊ ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನಗೆ ಹೇಳಿ. ಥ್ಯಾಂಕ್ ಯು.